ಇವತ್ತು ನಾನು ತುಂಬ ಹೆಲ್ತಿಯಾಗಿರೋ 2 ರೆಸಿಪಿ ತಗೊಂಡ್ಬಂದಿದ್ದೀನಿ. ಮೂಲಂಗಿ ರೊಟ್ಟಿ ಮತ್ತು ರಾಯ್ತ. ಇದನ್ನು ಯಾವ ರೀತಿ ಮಾಡಿದೆ ನೋಡೋಣ ಬನ್ನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು 2 ಮೂಲಂಗಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟಿದ್ದಾರೋ ಆ ಜನಕ್ಕೆ ನೋಡಿಕೊಂಡು ನೀವು ಈ ಥರ ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬೋದು. ಈ ಮೂಲಂಗಿನ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಂಬ ಹೆಲ್ತಿ, ಜಲ್ದಿನೂ ಆಗುತ್ತೆ, ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಒಂದು ಈರುಳ್ಳಿ ಅದನ್ನು ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಆಮೇಲೆ ಅದ್ರ ಜೊತೆಗೆ 1 ಇಂಚಷ್ಟು ಶುಂಠಿ, ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆ 2 ಮೆಣಸಿನ್ಕಾಯಿ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಒಂದು ಬದನೆಕಾಯಿ ದೊಡ್ಡದು ತೊಗೊಂಡು, ನೋಡಿ ಈ ಥರದ್ದೇ ಬದನೆಕಾಯಿ ತೊಗೋಬೇಕು, ಆವಾಗ ತುಂಬ ರುಚಿಯಾಗುತ್ತೆ. ಈ ಬದನೆಕಾಯಿನ ನಾನು ಸ್ವಲ್ಪ ಎಣ್ಣೆ ಸವರ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಮೇಲೆಲ್ಲ ಕಪ್ಪಗಾಗಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಂಡ್ಮೇಲೆ ಅದು ಸಿಪ್ಪೆಲ್ಲ ಕಪ್ಪಗಾಗೋರ್ಗು ರೋಸ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಎತ್ತಿಟ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು 2 ಮೂಲಂಗಿನೂ ಈ ಥರ ತುರ್ಕೋತಾ ಇದ್ದೀನಿ. ತುರ್ಕೊಂಡು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಅದೇ ರೀತಿ ಈರುಳ್ಳಿ, ನಾನು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ. ಅರ್ಧ ಈರುಳ್ಳಿ ಇವಾಗ ಹಾಕ್ಕೋತೀನಿ, ಅರ್ಧ ಈರುಳ್ಳಿ ಮುಂದೆ ಹೇಳ್ತೀನಿ ಏನಕ್ಕೆ ಯೂಸ್ ಮಾಡಿದೆ ಅಂತ. ಅದೇ ಥರ ಶುಂಠಿನೂ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಅರ್ಧ, ಇನ್ನೊಂದಕ್ಕೆ ನೆಕ್ಸ್ಟು ರಾಯ್ತಾಗ ಒಂದು ಸ್ವಲ್ಪ ತೋರಿಸ್ತೀನಿ ನಾನು, ಅದಕ್ಕೊಂದು ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 2 ಮೆಣಸಿನ್ಕಾಯಿ, ಅದನ್ನು ಫೈನಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದ್ರ ಜೊತೆ ನಾನು ಕೊತ್ತಂಬರಿ ಸೊಪ್ಪು ತೋರಿಸಿದ್ನಲ್ಲ 1 ಹಿಡಿಯಷ್ಟು, ಅದನ್ನು ಕಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇದನ್ನೆಲ್ಲ ನಾವು ಮೂಲಂಗಿ ಜೊತೆ ಹಾಕಿ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಬಿಟ್ಟು ಇವಾಗ ಅದಕ್ಕೆ 1 ಸ್ಪೂನಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು, ಜೀರಾ ಪೌಡರು, ಪೆಪ್ಪರ್ ಪೌಡರ್, ಇದೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಅಜ್ವೈನ, ಮೂಲಂಗಿ ಅಲ್ವಾ ಅದಕ್ಕೋಸ್ಕರ ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡು, ನಾನು ದೊಡ್ಡ ಚಮಚದಲ್ಲಿ ತೊಗೊಂಡಿದ್ದೀನಿ. 1 ದೊಡ್ಡ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನಾನು ನೀಟಾಗಿ ಒಂದ್ಸಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು 2 ಬಟ್ಲು, ನಂದು ಬಟ್ಲು 150 ಗ್ರಾಮ್ ಅಷ್ಟು ಬಟ್ಲು, 300 ಗ್ರಾಮ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ನೀರು ಹಾಕ್ಕೊಳ್ತಾ ಇಲ್ಲ, ಇದರಲ್ಲೇ ನೀರು ರಿಲೀಸ್ ಆಗುತ್ತೆ. ನಿಮ್ಗೇನಾದ್ರು ಬೇಕಾದರೆ ಒಂದು ಚೂರು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ನೀರು ಹಾಕೋಕ್ಕೆ ಹೋಗ್ಬೇಡಿ, ತುಂಬ ಮೆತ್ತಗಾಗೋಗುತ್ತೆ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಇದನ್ನು ನೀಟಾಗೆ ಮೆತ್ತಗೆ, ನೀವು ಚಪಾತಿ ಹಿಟ್ಟು ಕಲಿಸ್ಕೊತೀರಲ್ಲ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈಗ ಕಲಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಇದನ್ನು ಎತ್ತಿಟ್ಕೊಂಡ್ಬಿಡೋಣ. ಅಷ್ಟರಲ್ಲಿ ನೋಡಿ ನಮ್ಮದು ಬದನೆಕಾಯಿ ಕೂಡ ಇವಾಗ ತಣ್ಣಗಾಗಿದೆ. ಅದನ್ನು ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸಿಪ್ಪೆ ತೆಕ್ಕೊಂಡ್ಮೇಲೆ ನಾನು ತೊಟ್ಟು ಕೂಡ ಕಟ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ತೊಟ್ಟು ತೆಗೆದುಬಿಟ್ಟು ಇದನ್ನು ಇವಾಗ ವಾಶ್ ಮಾಡಿಕೊಂಡು ನಾನು ಸ್ವಲ್ಪ ಚಾಪ್ ಮಾಡ್ಕೋತಾ ಇದ್ದೀನಿ, ಕಟ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಎಲ್ಲ ಕಟ್ ಮಾಡಿ ಇವಾಗ ನಾನು ಇದನ್ನು ಒಂದು ಸಣ್ಣ ಪ್ಯಾನ್ನ ಕಾಯಿಸ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು, ಆಮೇಲೆ ಆವಾಗಲೇ ಹೇಳಿದ್ನಲ್ಲ 1 ಮೆಣಸಿನ್ಕಾಯಿ ಕಟ್ ಮಾಡಿರೋದು, ಒಂದು ಸ್ವಲ್ಪ ಶುಂಠಿ ಕಟ್ ಮಾಡಿರೋದು, ಇದು ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಅದೇ ಅರ್ಧ ಈರುಳ್ಳಿ ನಾವು ಉಳಿಸ್ಕೊಂಡಿದ್ವಲ್ಲ ಆಗಲೇ, ಅದನ್ನು ಹಾಕ್ಕೊಂಡು ಈರುಳ್ಳಿ ಹಸಿ ವಾಸನೆವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಚಟ್ನಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಇದ್ರ ಚಟ್ನಿ ಜೊತೆ ರಾಯ್ತ ಥರ ಮಾಡ್ಕೊಂಡಿದ್ದೀನಲ್ಲ. ಈಗ ಇದನ್ನು ಬದನೆಕಾಯಿ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಸುಟ್ಕೊಂಡಿರೋ ಬದನೆಕಾಯಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ
1 ಸ್ಪೂನಷ್ಟು ಉಪ್ಪು ಅದನ್ನು ಹಾಕ್ಕೊಂಡು ಇವಾಗ ಫುಲ್ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಇದು ಮಾಡೋ ಅಷ್ಟರಲ್ಲಿ ನಮ್ಮ ಹಿಟ್ಟು ಒಂದು 10 ನಿಮಿಷ ಆಗಿರುತ್ತೆ, ಅದು ರೆಡಿಯಾಗಿರುತ್ತೆ ನೋಡಿ. ಇವಾಗ ಇದನ್ನು ಉಂಡೆಗಳಾಗಿ ಮಾಡಿಕೊಂಡು ಎಷ್ಟಾಯಿತು ಉಂಡೆಯನ್ನು ನಾನು ತೋರಿಸ್ತೀನಿ. ಒಂದು 8 ಉಂಡೆ ಆಗಿದೆ ನೋಡಿ. ನಾನು ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡಿದೆ, ನೀವು ಯಾವಾಗ ಬೇಕಾದ್ರೂ ಇದನ್ನು ಮಾಡ್ಕೊಂಡು ತಿನ್ಬೋದು. ಆಮೇಲೆ ಇದನ್ನು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ನೀವು ತೆಳ್ಳಗೆ ಲಟ್ಟಿಸ್ಕೊಂಡ್ರೂ ಆಗುತ್ತೆ, ದಪ್ಪ ಲಟ್ಟಿಸ್ಕೊಂಡ್ರೂ ಆಗುತ್ತೆ. ನಾನು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ ಈ ರೊಟ್ಟಿ. ನೀವು ಮಾಡಿ ನೋಡಿ. ಆಮೇಲೆ ತುಂಬ ಹೆಲ್ತಿ ಕೂಡ ಅಲ್ವಾ ಇದಂತೂ. ಇವಾಗ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ, ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ಇದನ್ನು ನೋಡಿ, ನಾನು ತೆಳ್ಳಗೆ ನೀಟಾಗಿ ಇದನ್ನು ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಇವಾಗ ಕಾವಲಿನ ಕಾಯಿಸ್ಕೊಂಡಿದ್ದೀನಿ. ಕಾವಲಿನ ಕಾಯಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಅದರ ಮೇಲೆ ಸವರ್ಕೊಂಡು ಇವಾಗ ಮಾಡಿರೋ ರೊಟ್ಟಿನ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು 2 ಕಡೆನೂ ಹದವಾಗಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕಾಂಬಿನೇಷನ್ನು ಆ ಬದನೆಕಾಯ್ದು ಅಷ್ಟೇ ರುಚಿಯಾಗಿರುತ್ತೆ ನೋಡಿ. 2 ಕಡೆನೂ ಈ ಥರ ಎಣ್ಣೆ ಸವರ್ಕೊಂಡು ಬೇಯಿಸ್ಕೊಳ್ಳಿ. ಇದೇ ಥರ ಬಾಕಿದು ಎಲ್ಲ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ಇದೇ ಥರ ಎಲ್ಲ ಮಾಡಿ ನಾನು ಎತ್ತಿಟ್ಕೊಂಡ್ಮೇಲೆ ಇವಾಗ ನಾವು ಮಾಡಿಟ್ಟಿರೋ ಮಿಶ್ರಣನು ಬದನೆಕಾಯ್ದು ಅದು ತಣ್ಣಗಾಗಿರುತ್ತೆ, ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡು, ರಾಯ್ತ ಅಲ್ವಾ ಅದರಿಂದ ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವೆರಡರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ರೊಟ್ಟಿ ಜೊತೆ. ಈ ಥರ ರಾಯ್ತ, ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡು ಒಂದು ಸತಿ ಕ್ಲೀನಾಗಿ ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು, ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.